ಮಯ್ಯಾಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ನಾನು ಶೈಲಾಮಯ್ಯ. ಇವತ್ತಿನ ಹೊಸ ರುಚಿಯೊಂದಿಗೆ ಎಲ್ರಿಗೂ ಇಷ್ಟವಾಗುವಂತಹ ಕ್ಯಾರೆಟ್ ಹಲ್ವಾ. ಸ್ವೀಟ್ ಅಂತ ನೆನಪು ಮಾಡಿಕೊಳ್ಳುವಾಗ ಹಲ್ವಾಗಳಲ್ಲಿ ಮೊದಲಿಗೆ ನೆನಪಾಗಿ ಬರೋದೇ ಕ್ಯಾರೆಟ್ ಹಲ್ವಾ ಅಂತ ಅನಿಸ್ತದೆ. ನನಗಂತೂ ತುಂಬಾ ಇಷ್ಟ. ತುಂಬ ರುಚಿ ಹಾಗೆ ಹೆಲ್ದಿ ಕೂಡ ಇದು. ಇದನ್ನು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ಕೊಳ್ತಾರೆ. ಬನ್ನಿ ನಾವೀಗ ಸಿಂಪಲಾಗಿ ಹೇಗೆ ಮಾಡೋದು ಅಂತ ಒಮ್ಮೆ ನೋಡ್ಕೊಂಡು ಬರೋಣ. ನಾನಿಲ್ಲಿ 1 kg ಆಗುವಷ್ಟು ಕ್ಯಾರೆಟನ್ನು ತಗೊಂಡು ಅದನ್ನು ಸಿಪ್ಪೆ ಎಲ್ಲ ತೆಗೆದು ತುರಿದು ಇಟ್ಕೊಳ್ತೇನೆ. ಮೊದಲಿಗೆ ಒಂದು ದಪ್ಪ ತಳದ ಬಾಣಲೆಯಲ್ಲಿ ಅದಕ್ಕೆ 2 ದೊಡ್ಡ ಚಮಚ ಆಗುವಷ್ಟು ತುಪ್ಪ ಹಾಕ್ಕೊಂಡು ಅದಕ್ಕೆ 1 ಮುಷ್ಟಿ ಆಗುವಷ್ಟು ಗೋಡಂಬಿ ಹಾಗೆ 1 ಮುಷ್ಟಿ ಆಗುವಷ್ಟು ದ್ರಾಕ್ಷಿ ಇವೆರಡನ್ನು ಸ್ವಲ್ಪ ಬಣ್ಣ ಬದಲಾಗೋ ತನಕ ಫ್ರೈ ಮಾಡಿ, ದ್ರಾಕ್ಷಿ ಸ್ವಲ್ಪ ಉಬ್ಬಿ ದೊಡ್ಡದಾಗೋ ತನಕ ಬಿಟ್ಟು ಈ ಎರಡನ್ನು ಸಪ್ರೇಟಾಗಿ ತೆಗೆದು ಇಟ್ಕೊಳ್ಬೇಕು. ಇದನ್ನು ಕೊನೆಯಲ್ಲಿ ಸೇರಿಸ್ಕೊಳ್ಳಿಕ್ಕಿದೆ. ನಂತರ ಅದೇ ಬಾಣಲಿಗೆ ಇನ್ನಷ್ಟು ತುಪ್ಪ 3-4 ದೊಡ್ಡ ಚಮಚದ ಅಳತೆಯಲ್ಲಿ ತುಪ್ಪವನ್ನು ಹಾಕ್ಕೊಳ್ಬೇಕು. ನಂತರ ಇದಕ್ಕೆ ತುರಿದಿಟ್ಕೊಂಡಂತಹ ಕ್ಯಾರೆಟ್ ಅದನ್ನು ಕೂಡ ದೊಡ್ಡ ಕಪ್ನಲ್ಲಿ 4 ಕಪ್ ಆಗುವಷ್ಟು ಅಳತೆ ಮಾಡಿಕೊಂಡು ತಗೊಂಡಿದ್ದೇನೆ. ಇದನ್ನು ಕೂಡ ತುಪ್ಪಕ್ಕೆ ಹಾಕಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಬೇಕು. ತುಪ್ಪದಲ್ಲಿನೇ ಚೆನ್ನಾಗಿ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಅದು 5ರಿಂದ 8 ನಿಮಿಷದವರೆಗೆ ಫ್ರೈ ಆಗಬೇಕು. ಚೆನ್ನಾಗಿ ಬಾಡಬೇಕು ಅದು ತುಪ್ಪದಲ್ಲಿನೇ. ಅದರ ಹಸಿ ಎಲ್ಲ ಹೋದ ಮೇಲೆ ಅದಕ್ಕೆ ಈಗ ನಾವು 2 ಕಪ್ಪು ಆಗುವಷ್ಟು ಹಾಲನ್ನು ಹಾಕ್ಕೊಳ್ಬೇಕು. ಇದೀಗ ಹಾಲಿನಲ್ಲಿ ಚೆನ್ನಾಗಿ ಬೇಯಬೇಕು. ಸ್ವಲ್ಪ ಮುಚ್ಚಿ ಕೂಡ ಇಡ್ಬೋದು. ನಾನು ಹಾಗೆ ಓಪನ್ ಆಗಿ ಇಟ್ಕೊಂಡು ಬೇಯಿಸ್ಕೊಳ್ತಾ ಇದ್ದೇನೆ. ಈ ಹಲ್ವವನ್ನು ಸಾಧಾರಣ 2 ವಿಧಾನದಲ್ಲಿ ಮಾಡಬಹುದು. ಕುಕ್ಕರ್ನಲ್ಲಿ ಕ್ಯಾರೆಟ್ ತುರಿ ಹಾಕಿ ಹಾಲು ಹಾಕಿ ಬೇಯಿಸಿ ನಂತರ ಮಾಡ್ಕೊಳ್ಳೋದು. ಅದು ಸ್ವಲ್ಪ ಬೇಗನೆ ಆಗ್ತದೆ ಹಲ್ವಾ ಕುಕ್ಕರ್ನಲ್ಲಿ ಬೇಯಿಸಿರೋದ್ರಿಂದ. ಇದರಲ್ಲಿ ನಾವು ಹೊರಗೆ ಬೇಯಿಸಿದ್ರು ಸ್ವಲ್ಪ ಜಾಸ್ತಿ ಟೈಮ್ ತಗೊಂಡ್ರು ರುಚಿ ಜಾಸ್ತಿ. ಇಲ್ಲಿ ಈಗ ಹಾಲು ಪೂರ್ತಿಯಾಗಿ ಇಂಗಿ ಕ್ಯಾರೆಟ್ ತುರಿ ಮೆತ್ತಗಾಗಿದೆ ಅನಿಸುವಾಗ 1.5 ಕಪ್ ಆಗುವಷ್ಟು ಸಕ್ಕರೆಯನ್ನು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ 1.5 ಕಪ್ ಸಕ್ಕರೆ ಹಾಕ್ಕೊಂಡದ್ದಾಯಿತು. ಸಕ್ಕರೆ ಕರಗಿ ಅದರ ನೀರು ಕೂಡ ಒಡಿತದೆ ನೋಡಿ. ಈಗ ಚೆನ್ನಾಗಿ ನೀರು ಕೂಡ ಒಡೆದಿದೆ. ಇದನ್ನು ಕೂಡ ಡ್ರೈ ಆಗೋ ತನಕ ಬೇಯಿಸ್ಕೊಳ್ಬೇಕು. ಸುಮಾರು ಒಂದು 5ರಿಂದ 6 ನಿಮಿಷದವರೆಗೆ ಹೀಗೆ ಮೀಡಿಯಂ ಫ್ಲೇಮ್ನಲ್ಲಿ ಮುಚ್ಚಿ ಕೂಡ ಬೇಯಿಸ್ಕೊಳ್ಬೋದು ಅಥವಾ ಹೀಗೇನೂ ಬೇಯಿಸ್ಕೊಂಡ ನಂತರ ಅದಕ್ಕೆ ಫ್ಲೇವರಿಗೆ ಏಲಕ್ಕಿಯನ್ನು ಕೂಡ ಹಾಕ್ಕೊಂಡು ನಂತರ ಅದಕ್ಕೆ ನಾವು ಆಗಲೇ ಫ್ರೈ ಮಾಡಿ ಇಟ್ಕೊಂಡಂತಹ ಗೋಡಂಬಿ ದ್ರಾಕ್ಷಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದರೆ ನಮ್ಮ ರುಚಿಯಾದ ಕ್ಯಾರೆಟ್ ಹಲ್ವಾ ರೆಡಿ ಆಯಿತು ನೋಡಿ. ಏಲಕ್ಕಿಯ ಘಮ ಕೂಡ ಚೆನ್ನಾಗಿ ಬರ್ತಾ ಇದೆ. ನೋಡಿದ್ರಲ್ಲ, ಒಂದು ಸಿಂಪಲ್ ಆದ ರುಚಿಯಾದ ಹೆಲ್ದಿಯಾದ ಕ್ಯಾರೆಟ್ ಹಲ್ವಾವನ್ನು. ಇದನ್ನು ನೀವು ಊಟದ ಜೊತೆ ಕೂಡ ಡೆಸರ್ಟ್ ಆಗಿ ಕೊಡ್ಬೋದು ಅಥವಾ ಹಾಗೆ ಸ್ವೀಟ್ ತಿನ್ನಬೇಕು ಅಂತ ಅನಿಸಿದ್ರೆ ಮಾಡ್ಕೊಡ್ಬೋದು. ಇವತ್ತು ನನ್ನ ಮಗಳ ಬರ್ಡೇ ಇತ್ತು, ಅದರಿಂದ ಅವಳಿಗೋಸ್ಕರ ಮಾಡಿದ್ದೇನೆ. ಹಾಗೆ ನಮಗೆಲ್ರಿಗೂ ಇಷ್ಟವಾದ್ರಿಂದ ಮಾಡಿದ್ದೆ. ತುಂಬ ಸೂಪರ್ ಆಗಿ ಬಂದಿದೆ. ಸಿಂಪಲ್ ಆಗಿ ಮಾಡ್ಕೊಳ್ಬೋದು ನೋಡಿ. ನೀವು ಕೂಡ ಮಾಡಿ ನೋಡಿ. ರುಚಿ ಹೇಗಿದೆ ಅಂತ ಹೇಳಲಿಕ್ಕೆ ಮರಿಬೇಡಿ. ನಿಮಗೆ ಈ ವಿಡಿಯೋ ಖಂಡಿತವಾಗಿ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಇಷ್ಟವಾದಲ್ಲಿ ಒಂದು ಲೈಕ್ ಹಾಗೆ ಶೇರ್, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.